ಇನ್ನು ಮತ್ತೊಂದು ಕಡೆ ಸಚಿವ ಬೋಸರಾಜು ಅವರು ಕೂಡ ಈ ವಿಚಾರವಾಗಿ ಮಾತಾಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಸಮರವೂ ಇಲ್ಲ, ಸಂಧಾನವೂ ಇಲ್ಲ ಅಂತ ಅವ್ರು ಹೇಳಿದರು. ಸಿಎಂ ಬದಲಾವಣೆ ಇಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಇಂಥ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ಪವರ್ ಫೈಟ್ಗೆ ಮಡಿಕೇರಿಯಲ್ಲಿ ಸಚಿವ ಬೋಸರಾಜು ಅವರ ಪ್ರತಿಕ್ರಿಯೆ ಇದು, ಸ್ಪಷ್ಟನೆ ಇದು. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತ್ರ ಮಾತುಕತೆ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ಬದಲಾವಣೆ ಬಂಡಾಯ ಯಾವುದು ಕೂಡ ಇಲ್ಲ ಅಂತ ಬೋಸರಾಜು ಅವರು ಹೇಳಿರೋದು. ನೋಡಿ, ಇಷ್ಟು ದಿನ ಸಂಪುಟ ಪುನರ್ರಚನೆ ವಿಸ್ತರಣೆ ಬಗ್ಗೆಯೂ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯದಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಸಚಿವರಾದ ಬೋಸರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡ್ತಾ ಇದ್ದೀರಾ, ಎರಡು ಬನ ಬಡಿದಾಟ ಅಂತ ಹೇಳ್ಬೋದು ಇದನ್ನ. ಒಬ್ಬೊಬ್ಬರು ಸಚಿವರುಗಳು ಬೇರೆ ಬೇರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಕೆಲವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ ಹೇಳುವಂತದ್ದು ನೋಡಿ, ಒಂದನೇದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ. ಅವರು ಸಹಜವಾಗಿ ಅಲ್ಲಿ ಬೀಳು ಇರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಬರ್ತಕ್ಕಂಥದ್ದು, ಅದರಲ್ಲಿ ಅವರು ಬರೆದ ಗೊತ್ತಾದ ಕೂಡಲೇ ಎಲ್ಲರೂ ಸಹಜವಾಗಿ ಅವ್ರಿಗೆ ಹೋಗಿ ಗೌರವ ಸಲ್ಲಿಸತಕ್ಕಂಥದ್ದು ಮೊದಲನೇ ಬಂದಿದೆ. ಇವತ್ತೇನು ಪ್ರತ್ಯೇಕವಾಗಿ ಯಾರು ಭೇಟಿ ಆಗಿರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ. ಪ್ರತಿ ವಾರ ಅವ್ರು ಬಂದಾಗ ಯಾವ ಸಂದರ್ಭದಲ್ಲಿ ಬೆಂಗಳೂರು ಬರ್ತಾರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭೇಟಿ ಆಗತಕ್ಕಂಥದ್ದು ಮೊದಲನೇ ಬಂದಿರುವಂತದ್ದು. ಹಾಗಾಗಿ ಅದರಲ್ಲಿ ವಿಶೇಷತೆ ಏನು ಕಾಣಲಿಲ್ಲ. ಎರಡನೇದಾಗಿ ಯಾರು ಮೀಟಿಂಗ್ಗಳಂತೂ ಮಾಡಲಿಲ್ಲ. ಅವರವರ ಶಾಸಕರು ಸಚಿವರಾಗಬೇಕು, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಮಾಡ್ತಾರೆ ಅಂತ ಏನು ಪ್ರಸ್ತಾವನೆ ಬಂದ ಕೂಡಲೇ ಸಹಜವಾಗಿ ಆಗ್ಬೇಕಂಬವರು ಬಹಳ ಮಂದಿ ಇದ್ದಾರೆ. 140 ಮಂದಿ ಅಸೆಂಬ್ಲಿಯಲ್ಲಿ ಮತ್ತು 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ. ಅವರದೇ ಆದಂತಹ ಪ್ರಯತ್ನಗಳು ಮಾಡಲಿಕ್ಕೆ ಅವರು ಹೈಕಮಾಂಡ್ ಹತ್ರ ಭೇಟಿ ಆಗಬಹುದು, ಬೇರೆ ಬೇರೆಯವರು ಮಾತಾಡಬಹುದು, ಅವರವರಿಗೆ ಟೀಮ್ ಆಗಿ ಮಾತಾಡಬಹುದು. ಇವು ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವಕಾಶಗಳಿಗಾಗಿ ಮಾಡುವಂತವ್ರು ಕೆಲವರಿದ್ದಾರೆ, ಎಲ್ಲರೂ ಅಲ್ಲ. ಸೊ ಆ ರೀತಿಯೇ ನಡೀತಾ ಇದೆ. ಬಿಟ್ರೆ ಇವತ್ತು ಬಿಜೆಪಿ ಅವರು ನಿನ್ನೆ ಮೊನ್ನೆ ಎಲ್ಲ ರೆಬೆಲ್ಸ್ ಎಲ್ಲ ಭೇಟಿ ಆದ್ರೆ, ಯಾಕೆ ಭೇಟಿ ಆದ್ರೆ ಏನಾಯ್ತು? ಅವ್ರ ಹತ್ರ ಅಧಿಕಾರನೇ ಇಲ್ಲ. ಅವ್ರ ಹತ್ರ ಅವ್ರು ಭೇಟಿ ಆಗ್ತಾನೆ ಇರ್ತಾರೆ. ನಿಮ್ಮ ಪ್ರಕಾರ ಏನು ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದ್ರೆ? ಆಗ್ತಾ ಇಲ್ಲ ಅಂದಿಲ್ಲ, ಹೇಳಿದ್ನಲ್ಲ, 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನ ರಿಶಫಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಇರುವಂತ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಇವತ್ತು ತಮ್ಮ ವೈಯಕ್ತಿಕ ರಾಜಕೀಯವಾಗಿ ಹೋಗ್ತಕ್ಕಂಥದ್ದು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಆದ್ರೆ ಬಹಿರಂಗವಾಗಿ ಯಾರು ಮಾತಾಡಬಾರದು, ಬಹಿರಂಗವಾಗಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರದು ಅಂತೇಳಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಇದರೆಲ್ಲ ಸರಿ ಹೋಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್, ಇದು ಇನ್ನು ಮತ್ತೊಂದು ಕಡೆ ಸಚಿವ ಬೋಸರಾಜು ಅವರು ಕೂಡ ಈ ವಿಚಾರವಾಗಿ ಮಾತಾಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಸಮರವೂ ಇಲ್ಲ, ಸಂಧಾನವೂ ಇಲ್ಲ ಅಂತ ಅವ್ರು ಹೇಳಿದರು. ಸಿಎಂ ಬದಲಾವಣೆ ಇಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಇಂಥ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ಪವರ್ ಫೈಟ್ಗೆ ಮಡಿಕೇರಿಯಲ್ಲಿ ಸಚಿವ ಬೋಸರಾಜು ಅವರ ಪ್ರತಿಕ್ರಿಯೆ ಇದು, ಸ್ಪಷ್ಟನೆ ಇದು. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತ್ರ ಮಾತುಕತೆ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ಬದಲಾವಣೆ ಬಂಡಾಯ ಯಾವುದು ಕೂಡ ಇಲ್ಲ ಅಂತ ಬೋಸರಾಜು ಅವರು ಹೇಳಿರೋದು. ನೋಡಿ, ಇಷ್ಟು ದಿನ ಸಂಪುಟ ಪುನರ್ರಚನೆ ವಿಸ್ತರಣೆ ಬಗ್ಗೆಯೂ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯದಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಸಚಿವರಾದ ಬೋಸರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡ್ತಾ ಇದ್ದೀರಾ, ಎರಡು ಬನ ಬಡಿದಾಟ ಅಂತ ಹೇಳ್ಬೋದು ಇದನ್ನ. ಒಬ್ಬೊಬ್ಬರು ಸಚಿವರುಗಳು ಬೇರೆ ಬೇರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಕೆಲವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ ಹೇಳುವಂತದ್ದು ನೋಡಿ, ಒಂದನೇದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ. ಅವರು ಸಹಜವಾಗಿ ಅಲ್ಲಿ ಬೀಳು ಇರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಬರ್ತಕ್ಕಂಥದ್ದು, ಅದರಲ್ಲಿ ಅವರು ಬರೆದ ಗೊತ್ತಾದ ಕೂಡಲೇ ಎಲ್ಲರೂ ಸಹಜವಾಗಿ ಅವ್ರಿಗೆ ಹೋಗಿ ಗೌರವ ಸಲ್ಲಿಸತಕ್ಕಂಥದ್ದು ಮೊದಲನೇ ಬಂದಿದೆ. ಇವತ್ತೇನು ಪ್ರತ್ಯೇಕವಾಗಿ ಯಾರು ಭೇಟಿ ಆಗಿರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ. ಪ್ರತಿ ವಾರ ಅವ್ರು ಬಂದಾಗ ಯಾವ ಸಂದರ್ಭದಲ್ಲಿ ಬೆಂಗಳೂರು ಬರ್ತಾರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭೇಟಿ ಆಗತಕ್ಕಂಥದ್ದು ಮೊದಲನೇ ಬಂದಿರುವಂತದ್ದು. ಹಾಗಾಗಿ ಅದರಲ್ಲಿ ವಿಶೇಷತೆ ಏನು ಕಾಣಲಿಲ್ಲ. ಎರಡನೇದಾಗಿ ಯಾರು ಮೀಟಿಂಗ್ಗಳಂತೂ ಮಾಡಲಿಲ್ಲ. ಅವರವರ ಶಾಸಕರು ಸಚಿವರಾಗಬೇಕು, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಮಾಡ್ತಾರೆ ಅಂತ ಏನು ಪ್ರಸ್ತಾವನೆ ಬಂದ ಕೂಡಲೇ ಸಹಜವಾಗಿ ಆಗ್ಬೇಕಂಬವರು ಬಹಳ ಮಂದಿ ಇದ್ದಾರೆ. 140 ಮಂದಿ ಅಸೆಂಬ್ಲಿಯಲ್ಲಿ ಮತ್ತು 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ. ಅವರದೇ ಆದಂತಹ ಪ್ರಯತ್ನಗಳು ಮಾಡಲಿಕ್ಕೆ ಅವರು ಹೈಕಮಾಂಡ್ ಹತ್ರ ಭೇಟಿ ಆಗಬಹುದು, ಬೇರೆ ಬೇರೆಯವರು ಮಾತಾಡಬಹುದು, ಅವರವರಿಗೆ ಟೀಮ್ ಆಗಿ ಮಾತಾಡಬಹುದು. ಇವು ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವಕಾಶಗಳಿಗಾಗಿ ಮಾಡುವಂತವ್ರು ಕೆಲವರಿದ್ದಾರೆ, ಎಲ್ಲರೂ ಅಲ್ಲ.
ಸೊ ಆ ರೀತಿಯೇ ನಡೀತಾ ಇದೆ ಬಿಟ್ರೆ ಇವತ್ತು ಬಿಜೆಪಿ ಅವರು ನಿನ್ನೆ ಮೊನ್ನೆ ಎಲ್ಲ ರೆಬೆಲ್ಸ್ ಎಲ್ಲ ಭೇಟಿ ಆದ್ರೆ ಯಾಕೆ ಭೇಟಿ ಆದ್ರೆ ಏನೈತೆ ಅವ್ರ ಹತ್ರ ಅಧಿಕಾರನೇ ಇಲ್ಲ ಅವ್ರ ಹತ್ರ ಅವ್ರು ಭೇಟಿ ಆಗ್ತಾನೆ ಇರ್ತಾರೆ. ನಿಮ್ಮ ಪ್ರಕಾರ ಏನು ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದ್ರೆ? ಆಗ್ತಾ ಇಲ್ಲ ಅಂದಿಲ್ಲ, ಹೇಳಿದ್ನಲ್ಲ 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನ ರಿಷಫಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಇರುವಂತ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಇವತ್ತು ತಮ್ಮ ವೈಯಕ್ತಿಕ ರಾಜಕೀಯವಾಗಿ ಹೋಗ್ತಕ್ಕಂಥದ್ದು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಆದ್ರೆ ಬಹಿರಂಗವಾಗಿ ಯಾರು ಮಾತಾಡಬಾರದು, ಬಹಿರಂಗವಾಗಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರದು ಅಂತೇಳಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಇದರೆಲ್ಲ ಸರಿ ಹೋಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್, ಇದು ಇನ್ನು ಮತ್ತೊಂದು ಕಡೆ ಸಚಿವ ಬೋಸರಾಜು ಅವರು ಕೂಡ ಈ ವಿಚಾರವಾಗಿ ಮಾತಾಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಸಮರವೂ ಇಲ್ಲ, ಸಂಧಾನವೂ ಇಲ್ಲ ಅಂತ ಅವ್ರು ಹೇಳಿದರು. ಸಿಎಂ ಬದಲಾವಣೆ ಇಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಇಂಥ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ಪವರ್ ಫೈಟ್ಗೆ ಮಡಿಕೇರಿಯಲ್ಲಿ ಸಚಿವ ಬೋಸರಾಜು ಅವರ ಪ್ರತಿಕ್ರಿಯೆ ಇದು, ಸ್ಪಷ್ಟನೆ ಇದು. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತ್ರ ಮಾತುಕತೆ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ಬದಲಾವಣೆ ಬಂಡಾಯ ಯಾವುದು ಕೂಡ ಇಲ್ಲ ಅಂತ ಬೋಸರಾಜು ಅವರು ಹೇಳಿರೋದು. ನೋಡಿ, ಇಷ್ಟು ದಿನ ಸಂಪುಟ ಪುನರ್ರಚನೆ ವಿಸ್ತರಣೆ ಬಗ್ಗೆಯೂ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯದಲ್ಲಿ ತೀವ್ರ ಚರ್ಚೆ ಆಗ್ತಿದೆ, ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಸಚಿವರಾದ ಬೋಸರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡ್ತಾ ಇದ್ದೀರಾ, 2 ಬಣ ಬಡಿದಾಟ ಅಂತ ಹೇಳ್ಬೋದು ಇದನ್ನ. ಒಬ್ಬೊಬ್ಬರು ಸಚಿವರುಗಳು ಬೇರೆ ಬೇರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಕೆಲವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ ಹೇಳುವಂತದ್ದು ನೋಡಿ, ಒಂದನೇದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ. ಅವರು ಸಹಜವಾಗಿ ಅಲ್ಲಿ ಬೀಳುವಿರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಬರ್ತಕ್ಕಂಥದ್ದು, ಅದರಲ್ಲಿ ಅವರು ಬರೆದ ಗೊತ್ತಾದ ಕೂಡಲೇ ಎಲ್ಲರೂ ಸಹಜವಾಗಿ ಅವ್ರಿಗೆ ಹೋಗಿ ಗೌರವ ಸಲ್ಲಿಸತಕ್ಕಂಥದ್ದು ಮೊದಲನೇ ಬಂದಿದೆ. ಇವತ್ತೇನು ಪ್ರತ್ಯೇಕವಾಗಿ ಯಾರು ಭೇಟಿ ಆಗಿರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ. ಪ್ರತಿ ವಾರ ಅವ್ರು ಬಂದಾಗ ಯಾವ ಸಂದರ್ಭದಲ್ಲಿ ಬೆಂಗಳೂರು ಬರ್ತಾರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭೇಟಿ ಆಗತಕ್ಕಂಥದ್ದು ಮೊದಲನೇ ಬಂದಿರುವಂತದ್ದು. ಹಾಗಾಗಿ ಅದರಲ್ಲಿ ವಿಶೇಷತೆ ಏನು ಕಾಣಲಿಲ್ಲ. ಎರಡನೇದಾಗಿ ಯಾರು ಮೀಟಿಂಗ್ಗಳಂತೂ ಮಾಡಲಿಲ್ಲ. ಅವರವರ ಶಾಸಕರು ಸಚಿವರಾಗಬೇಕು, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಮಾಡ್ತಾರೆ ಅಂತ ಏನು ಪ್ರಸ್ತಾವನೆ ಬಂದ ಕೂಡಲೇ ಸಹಜವಾಗಿ ಆಗ್ಬೇಕಂಬವರು ಬಹಳ ಮಂದಿ ಇದ್ದಾರೆ. 140 ಮಂದಿ ಅಸೆಂಬ್ಲಿಯಲ್ಲಿ ಮತ್ತು 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ. ಅವರದೇ ಆದಂತಹ ಪ್ರಯತ್ನಗಳು ಮಾಡಲಿಕ್ಕೆ ಅವರು ಹೈಕಮಾಂಡ್ ಹತ್ರ ಭೇಟಿ ಆಗಬಹುದು, ಬೇರೆ ಬೇರೆಯವರು ಮಾತಾಡಬಹುದು, ಅವರವರಿಗೆ ಟೀಮ್ ಆಗಿ ಮಾತಾಡಬಹುದು. ಇವು ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವಕಾಶಗಳಿಗಾಗಿ ಮಾಡುವಂತವ್ರು ಕೆಲವರಿದ್ದಾರೆ, ಎಲ್ಲರೂ ಅಲ್ಲ. ಸೊ ಆ ರೀತಿಯೇ ನಡೀತಾ ಇದೆ ಬಿಟ್ರೆ ಇವತ್ತು ಬಿಜೆಪಿ ಅವರು ನಿನ್ನೆ ಮೊನ್ನೆ ಎಲ್ಲ ರೆಬೆಲ್ಸ್ ಎಲ್ಲ ಭೇಟಿ ಆದ್ರೆ ಯಾಕೆ ಭೇಟಿ ಆದ್ರೆ ಏನೈತೆ ಅವ್ರ ಹತ್ರ ಅಧಿಕಾರನೇ ಇಲ್ಲ ಅವ್ರ ಹತ್ರ ಅವ್ರು ಭೇಟಿ ಆಗ್ತಾನೆ ಇರ್ತಾರೆ. ನಿಮ್ಮ ಪ್ರಕಾರ ಏನು ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದ್ರೆ? ಆಗ್ತಾ ಇಲ್ಲ ಅಂದಿಲ್ಲ, ಹೇಳಿದ್ನಲ್ಲ 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನ ರಿಷಫಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಇರುವಂತ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಇವತ್ತು ತಮ್ಮ ವೈಯಕ್ತಿಕ ರಾಜಕೀಯವಾಗಿ ಹೋಗ್ತಕ್ಕಂಥದ್ದು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಆದ್ರೆ ಬಹಿರಂಗವಾಗಿ ಯಾರು ಮಾತಾಡಬಾರದು, ಬಹಿರಂಗವಾಗಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರದು ಅಂತೇಳಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಇದರೆಲ್ಲ ಸರಿ ಹೋಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್, ಇದು